ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯ, ಅದೆಷ್ಟು ಅಂತ ನೋಡ್ತಾ ಇದೀಯಾ? ತೆಗ್ದಿಡೋದನ್ನ. ನನ್ನ ಜೀವನದಲ್ಲಿ ಏನೇನೆಲ್ಲ ಆಗೋಯ್ತು, ಅದ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ನನ್ನ ತಂಗಿ ಜೀವನದಲ್ಲಿ ಬೀಸ್ತಿರೋ ಬಿರುಗಾಳಿನ ತಡಿಯೋಕ್ಕಾಗ್ತಿಲ್ವಲ್ಲ ಅಂತ ಎಷ್ಟು ನೋವಾಗ್ತಾ ಇದೆ ಗೊತ್ತಾ? ಸಮಾಧಾನ ಮಾಡ್ಕೋಣ. ನಿಮ್ಮ ಭಾವ ನೋಡೋದಕ್ಕೆ ಒಳ್ಳೆಯವ್ರ ಥರನೇ ಕಾಣ್ತಾರೆ, ಎಲ್ಲರೂ ಅವ್ರನ್ನ ತುಂಬ ಹೊಗಳ್ತಾರೆ. ಆದರೆ ನಿನ್ನ ತಂಗಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಣ್ಣ. ಅದೇನೋ ಕಳ್ಸಿದ್ರಲ್ಲ, ಎಲ್ರಿಗೂ ಅದನ್ನ ತೋರಿಸು. ಹಾ, ತೋರಿಸಿದ್ರೆ ಆ ಮನೆಯವರೆಲ್ಲ ಸೇರ್ಕೊಂಡು ಅವ್ರ ಮಗ ತುಂಬ ಉಗಿತಿದ್ರು. ಅದಕ್ಕೆ ಸುಮ್ಮನಾದೆ. ಬರೀ ಮಾತಲ್ಲೇ ಅವ್ರು ಮಾಡಿರೋ ತಪ್ಪನ್ನ ಒಪ್ಪಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದರೆ ನಾನೇನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡಿಬಿಟ್ರು. ಹಾಗೆ ಅಲ್ಲಿರೋರೆಲ್ಲ ಅವ್ರ ಪರವಾಗಿ ಮಾತಾಡ್ಬಿಟ್ರು. ಸಾಲದಕ್ಕೆ ನನ್ನ ಮುದ್ದು ತಂಗಿ ನನ್ನ ಕೆನ್ನೆಗೆ ಹೊಡೆದು ಕಳಿಸ್ಬಿಡ್ಲು. ಒಂದೆರಡು ದಿನ ಸುಮ್ಮನೆ ಇರು, ಆಮೇಲೆ ನಿನ್ನ ತಂಗಿಗೆ ನಡೆದಿದ್ನೆಲ್ಲ ಹೇಳಿದ್ರೆ ಆಯ್ತು. ಆ ದೇವ್ರೇ ಬಂದು ನನ್ನ ತಂಗಿಗೆ ನಿನ್ ಗಂಟ ಸರಿ ಇಲ್ಲ ಅಮ್ಮ ಅಂದ್ರು. ಆ ದೇವ್ರ ಮಾತು ನಂಬಲ್ಲ ನನ್ನ ತಂಗಿ. ನಮ್ಮ ಭಾವನ ಅಷ್ಟು ನಂಬಿದಾನೆ. ಅಂತ ತಂಗಿಗೆ ಮೋಸ ಮಾಡಕ್ಕೆ ನಿಮ್ಮ ಭಾವಂಗ ಹೇಗೆ ಮನ್ಸು ಬಂತ ಏನೋ. ಅಮ್ಮನೂ ಅಷ್ಟೇ ನನಗಿಂತ ಹೆಚ್ಚಾಗಿ ನಮ್ಮ ಭಾವನ್ನೇ ನಂಬಿದ್ದಾರೆ. ಅವ್ರ ಪಾಲ್ಗೆ ಅಳಿಯಾನೇ ದೇವ್ರು, ಪ್ರಪಂಚದಲ್ಲೇ ಅಂತ ಅಳಿಯ ಎಲ್ಲೂ ಸಿಗಲ್ಲ ಅಂತಾಳೆ. ಆದ್ರೆ ಈ ಮಹಾನ್ ಭಾವ ನೋಡಿದ್ರೆ ನೀಚ್ ಕೆಲಸ ಮಾಡ್ತಾ ಇದೆಲ್ಲ ನಮ್ಮ ಅಪ್ಪ ಅಮ್ಮನ್ ಗೊತ್ತಾದ್ರೆ ಅದು ಎಷ್ಟು ನೊಂದ್ಕೋತಾರೆ. ನಮ್ಮ ಅಪ್ಪ ಫೋನ್ ಮಾಡ್ತಾ ಇದ್ದಾರೆ. ಹುಷಾರಾಗಿ ಮಾತಾಡು. ಅಲ್ಲಿ ನಡೆದಿರೋದ್ ಬಗ್ಗೆ ಎಲ್ಲ ನೀನು ಹೇಳಕ್ ಹೋಗ್ಬೇಡ. ಹಲೋ ಅಪ್ಪ. ಮತ್ತೆ ಕುಡಿಯೋಕೆ ಶುರು ಮಾಡಿದ್ಯಾ? ಇಲ್ಲಪ್ಪ. ಸುಳ್ಳು ಹೇಳ್ಬೇಡ, ಎಲ್ಲ ವಿಷಯ ಗೊತ್ತಾಗಿದೆ. ಕುಡ್ಕೊಂಡು ಅಳಿಯಂದ್ರ ಮಂಡೆಗೆ ಹೋಗಿ ಯಾಕೋ ಗಲಾಟೆ ಮಾಡಿದೆ? ಎಲ್ಲರ ಮುಂದೆ ಅವ್ರ ಬಗ್ಗೆ ಕೇವಲವಾಗಿ ಬೇರೆ ಮಾತಾಡಿದ್ಯಂತೆ. ಅಳಿಯಂದ್ರದ್ದು ಮಗಳದು ವಾರ್ಷಿಕೋತ್ಸವ, ಹೋಗಿ ಅವ್ರಿಗೆ ಶುಭಾಶಯ ಹೇಳಿ ಊಟ ಮಾಡ್ಕೊಂಬಾರೋ ಅಂದ್ರೆ ಕುಡ್ಕೊಂಡು ರಂಪಾಟ ಮಾಡ್ಕೊಂಬಂದಿದ್ಯತ್ತಲ್ಲೋ. ನೋಡು, ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ವಿಷಯ ತಿಳ್ಕೊ, ಚೆನ್ನಾಗಿರೋ ಕುಟುಂಬದಲ್ಲಿ ಹೋಗಿ ಯಾಕೆ ಹೋಳಿ ಹಿಂಡ್ಬೇಕು ನೀನು? ನಿನ್ನ ಕಣ್ಮುಂದೆ ನೀನೇ ನಿಂತು ನಿನ್ನ ತಂಗಿ ಮದುವೆ ಮಾಡಿದ್ಯಾ, ಈಗ ಯಾಕೆ ಅವ್ರ ಸಂಸಾರ ಹಾಳು ಮಾಡಕ್ಕೆ ಹೋಗ್ತೀಯಾ? ಇಲ್ಲಪ್ಪ, ನನ್ನ ಪುಟ್ಟಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದು ಗೊತ್ತು, ಆದರೂ ನೀನು ಈ ಥರ ನಡ್ಕೋಬಾರ್ದು. ಇನ್ಮೇಲಾದರೂ ಸ್ವಲ್ಪ ಬುದ್ಧಿ ಕಲ್ತ್ಕೋ. ನಿನ್ನ ಪಾಡಿಗೆ ನೀನಿರು. ಸರಿಯಪ್ಪ. ನಮ್ಮಪ್ಪಂಗೆ ನಾನೆಲ್ಲ ಹೋಗಿ ಕುಡ್ದು ಗಲಾಟೆ ಮಾಡಿದೆ ಅನ್ನೋದು ಮಾತ್ರ ಗೊತ್ತು. ಅದೇ ನಮ್ಮ ಬಾಬಾ ಮಾಡಿರೋದು ಗೊತ್ತಾ? ನನ್ನ ಕಣ್ಮುಂದೆನೆ ನನ್ನ ಪುಟ್ಟಿಗೆ ಮೋಸ ಆಗ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆಕ್ಕಾಗತ್ತಾ? ನಮ್ಮ ಬಾವ ಇನ್ನೊಂದು ಹುಡುಗಿ ಜೊತೆ ಕ್ಲೋಸ್ ಆಗಿ ಓಡಾಡ್ತಿದ್ನ ನನ್ನ ಕಣ್ಣಾರೆ ನೋಡಿದೆ ಅಂತ ನಾನು ನಮ್ಮ ಅಪ್ಪನಿಗೆ ಹೇಗೆ ಹೇಳಿ? ಮಗಳ ಜೀವನ ಹಾಳಾಗ್ತಿದ್ಯಾ? ಅಲ್ಲೇನು ನಡೀತಾ ಇದೆ? ಅಲ್ಲ ಹಸ್ಬೆಂಡು, ನಿಮ್ಗಿನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವಾ? ನಿನ್ ಮೇಲೆ ಕೋಪ ಮಾಡ್ಕೊಂಡು ಏನ್ರಿ ಸಾಧಿಸ್ಲಿ ನಾನು? ಅಣ್ಣ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ನಾನು ನಿಮ್ಮ ಪರವಾಗೇ ನಿಂತ್ಕೊಂಡೆ. ಅದು ಅಲ್ಲದೆ ನಿಮ್ಮ ಅಮ್ಮನ ಬಗ್ಗೆ ಅಷ್ಟೆಲ್ಲ ಮಾತಾಡಿದಾಗ ಕೆನ್ನೆಗೆ ಬರ್ಸಿ ಮನೆಯಿಂದನೂ ಆಚೆ ಕಳಿಸ್ದೆ. ಆದರೂ ನಾನೇ ಕೆಟ್ಟೋಳು ಅಂತ ಅಂತಿದ್ದೀರ ಅಲ್ವಾ? ನೋಡಿ, ಇವತ್ತು ನಡೆದಿರೋ ಘಟನೆಯಿಂದ ಹೊರಗೆ ಬರಕ್ಕೆ ನನಗೆ ಟೈಮ್ ಬೇಕು. ಅಲ್ಲಿವರೆಗೂ ಬಂದು ಮಾತಾಡ್ಸಿ ಡಿಸ್ಟರ್ಬ್ ಮಾಡಬೇಡಿ.
ಅಲ್ಲ ಹಸ್ಬೆಂಡು ನನ್ನ ಮಾತು ಪ್ಲೀಸ್ ನನ್ನ ಒಬ್ಬಂಗೆ ಇರೋ ಟೈಮ್ ಕೊಡಿ. ಒತ್ಸಲ 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 ಯಾಕ್ರೆ ಎಬ್ಬರ್ಸಿದ್ರಿ? ಅಳಿಯ ಮಗಳಿಬ್ರು ಎಷ್ಟು ಖುಷಿ ಖುಷಿಯಾಗಿರೋ ಕನಸು ಬಿದ್ದಿದ್ದು ಗೊತ್ತಾ? ಅವರಿಬ್ಬರು ಕೈ ಕೈ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ರೆ ಅಲ್ಲಿದ್ದ ಜನಗಳೆಲ್ಲ ಎಂಥ ಜೋಡಿ ಅಂತಿದ್ರು. ಅಂಥ ಒಳ್ಳೆ ಕನಸು ಬಿದ್ದಿತ್ತು ರೀ. ಈಗ ಟೈಮ್ ಎಷ್ಟು? 4 ಗಂಟೆನಾ? ಅಂದರೆ ಬೆಳಗಿನ ಜಾವದ ಕನಸು ನಿಜ ಆಗುತ್ತಂತೀರಿ? ಎಲ್ಲ ಕನಸು ನಿಜ ಆಗೋದಾಗಿದ್ದರೆ ಮನುಷ್ಯ ಕನಸಿನಲ್ಲೇ ಜೀವನ ಕಟ್ಕೊಂಡ್ಬಿಡೋನು. ಆದರೆ ಕನಸೇ ಬೇರೆ, ವಾಸ್ತವನೇ ಬೇರೆ. ಯಾಕ್ರಿ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅಳಿಯಂದ್ರ ಮಗಳು ಚೆನ್ನಾಗಿದ್ರೆ ನಿಮ್ಗೆ ಇಷ್ಟ ಆಗಲ್ವಾ? ಹಳೆಯಂದ್ರು ಮಗಳು ಚೆನ್ನಾಗಿರಲಿ ಅಂತ ನೀ ಕನಸಲ್ಲಿ ಕಾಣ್ತಾ ಇದ್ರೆ ನಾನು ಅದನ್ನು ಮನಸ್ಸಲ್ಲೇ ಬೇಡ್ಕೋತೀನಿ. ಅದು ಸರಿ, ಈಗೇನು ನನ್ನನ್ನು ಎಬ್ಸಿದ್ದು? ನಾನು ಬೆಂಗಳೂರಿಗೆ ಹೊರಡಬೇಕು. ಬೆಂಗಳೂರ್ಗ? ಏನಿಷ್ಟು ಅವಸರವಾಗಿ ಹೊರಡಬೇಕು? ಅದು ಡಿಪಾರ್ಟ್ಮೆಂಟಿಂದ ಯಾವುದೋ ಇನ್ವೆಸ್ಟಿಗೇಷನ್ ಬಗ್ಗೆ ಕೆಲಸ ವಹಿಸಿದ್ದಾರೆ. ಅದನ್ನು ರಾತ್ರಿ ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟೆ. ಮುಂಚೆ ಎಲ್ಲ ಈ ಥರ ಇರ್ತಿರ್ಲಿಲ್ಲ ಅಲ್ವಾ? ಈಗೇನು ಈ ಥರ ಎಲ್ಲ ಒಪ್ಕೊಳ್ತಿದ್ದೀರಾ? ಡ್ಯೂಟಿ ಅಲ್ವಾ, ತೊಂದರೆ ಅಂತ ಹೋಗದೆ ಇರೋಕ್ಕಾಗಲ್ಲ. ಸರಿ ಬಿಡಿ, ನಾನು ನಿಮ್ಮ ಜೊತೆ ಬರ್ತೀನಿ. ಎಲ್ಲಿಗೆ? ಅರೆ, ಬೆಂಗಳೂರಿಗೆ ರೀ. ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ, ನಾನು ನನ್ನ ಮಗನ ಭೇಟಿಯಾಗಿ ಹಂಗೆ ಅವನ್ನ ಕರ್ಕೊಂಡು ದೀಪನ ಮನೆಯಲ್ಲಿ ಇರ್ತೀನಿ. ಅಯ್ಯಯ್ಯೋ, ಈ ಸಲ ನೀನು ನನ್ನ ಜೊತೆ ಬರೋಕ್ಕಾಗಲ್ಲ. ಯಾಕೆ? ಡ್ಯೂಟಿ ಮೇಲಿದ್ದಾಗ ಹೆಂಡತಿನೂ ಕರ್ಕೊಂಡು ಹೋದ ಅಂತ ಅಲ್ಲಿ ಗೊತ್ತಾದರೆ ನನಗೆ ಡಿಪಾರ್ಟ್ಮೆಂಟಲ್ಲಿ ಕೆಟ್ಟ ಹೆಸರು ಬರುತ್ತೆ. ಬೇಕಾದರೆ ಇನ್ನೊಂದು ಸಲ ನಾವಿಬ್ಬರೇ ಹೋಗಿದ್ದು ಬರೋಣ. ಆಯಿತು, ಹಾಗೆ ಮಾಡಿ. ಆಮೇಲೆ ನಿಮ್ಮ ಕೆಲಸ ಮುಗಿದ್ಮೇಲೆ ಹಣ್ಣು ಸ್ವೀಟ್ ಎಲ್ಲ ತೊಗೊಂಡು ದೀಪು ಮನೆಗೆ ಹೋಗಿ ಬನ್ನಿ. ದೀಪಿಗೆ ಕ್ರೀಮ್ ಬಿಸ್ಕೆಟ್ ಇಷ್ಟ ಅಲ್ವಾ, ಅದನ್ನು ತಗೊಂಡು ಹೋಗಿ. ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ತಾ ಇದ್ದೀರಾ? ಅಲ್ಲ, ನಿಮ್ಮ ಕೆಲಸದಲ್ಲಿ ಮತ್ತೇನು ತೊಂದರೆ ಆಗಲಿಲ್ಲ ತಾನೆ? ಆಗ ನನ್ನನ್ನು ಸಸ್ಪೆಂಡ್ ಮಾಡಿದ ವಿಷಯ ನಿಮಗೆಲ್ಲ ಗೊತ್ತಾದರೆ ತುಂಬ ಬೇಜಾರಾಗ್ತೀರಾ ಅಂತ ನಾನೇ ಹೇಳಿರಲಿಲ್ಲ. ಈಗ ಆ ರೀತಿ ಏನಿಲ್ಲ. ಬರೋದು 1-2 ದಿನ ಆಗಬಹುದು. ಅಲ್ಲಿ ತನಕ ಇಲ್ಲೆಲ್ಲ ಸ್ವಲ್ಪ ಹುಷಾರು. ಸರಿ, ನಾನು ಸ್ನಾನ ಮಾಡ್ಕೋತೀನಿ, ನೀನು ಸ್ವಲ್ಪ ಕಾಫಿ ಮಾಡಿಕೊಟ್ಬಿಡು. ಹಾಗೆ ಚಕ್ಲಿ ನಿಪ್ಪಟ್ಟೆಲ್ಲ ಮಾಡಿಟ್ಟಿದ್ದೀನಿ, ಅದನ್ನು ಒಂದು ಡಬ್ಬಿಗೆ ಹಾಕ್ಕೊಡ್ತೀನಿ. ನರಸಿಂಹಂಗೆ ಕೊಟ್ಬಿಡಿ. ಆಯಿತು.